ನನ್ನ ಹೆಸರು ರೋಹನ್ ಡಿಸೋಜ. ನಾನು ಮಂಗಳೂರಿಂದ ಬಂದಿದ್ದೀನಿ. ನಿಜವಾಗಲೂ ಈ ಒಂದು ಸಾಕ್ಷಿ ಹೇಳಲಿಕ್ಕಾಗಿ ಇಲ್ಲಿ ದೇವರು ನನ್ನ ಕರ್ಕೊಂಡು ಬಂದಿದ್ದಾರೆ. ಮಾತ್ರವಲ್ಲ, ಇನ್ನೆಚ್ಚಾಗಿ ಆ ಯೇಸು ಕ್ರಿಸ್ತರನ್ನು ಅರಿಯಬೇಕು, ಇನ್ನೆಚ್ಚಾಗಿ ಯೇಸು ಕ್ರಿಸ್ತರ ಆ ಒಂದು ಮಾರ್ಗದಲ್ಲಿ, ಅವರು ಬಯಸುವ ಮಾರ್ಗದಲ್ಲಿ ನಡೆಯಬೇಕೆಂದೇ ಅವರು ದೇವರು ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಒಂದು ಬೈಬಲಲ್ಲಿರುವ ಒಂದು ವ್ಯಕ್ತಿಯ ಮುಖಾಂತರ ನಾನು ಸಾಕ್ಷಿ ಹೇಳಲಿಕ್ಕೆ ಬಯಸ್ತೀನಿ. ಸಂತ ಪೇತ್ರರು ಅವರ ಜೀವನದಲ್ಲಿ ಒಂದು ಮೊದಲ ಎನ್ಕೌಂಟರ್ ಆಗಿತ್ತು. ಯೇಸು ಕ್ರಿಸ್ತರ ಮೊದಲ ಎನ್ಕೌಂಟರ್ ಪೇತ್ರನ ಜೀವನದಲ್ಲಿ ಆಯಿತು. ಅದು ಎಲ್ಲಿ ಅಂದರೆ, ಲೂಕನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಅಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ, ಅಲ್ಲಿ ಒಂದು ಎನ್ಕೌಂಟರ್ ಪೇತ್ರನ ಜೀವನದಲ್ಲಿ ಆಗುತ್ತೆ. ಪೇತ್ರ ಮೀನು ಹಿಡಿಯುವ ಒಂದು ವ್ಯಕ್ತಿಯಾಗಿದ್ದ. ಆತನ ಜೀವನ ಬರಿದಾಗಿತ್ತು. ಅನೇಕ ಕಷ್ಟ ಸಂಕಷ್ಟಗಳಿಂದ ದೇವರು ಇಲ್ಲದೆ ಒಂದು ಯಹೂದ್ಯನಾಗಿದ್ದ ವ್ಯಕ್ತಿಯಾಗಿದ್ದ. ಆದರೆ ಆತನ ಜೀವನದಲ್ಲಿ ಮೊದಲ ಎನ್ಕೌಂಟರ್ ಆ ವ್ಯಕ್ತಿ ನೋಡ್ತಾನೆ. ಅದೇನೆಂದರೆ, ಇಲ್ಲಿ ಯೇಸು ಆ ವ್ಯಕ್ತಿಯನ್ನು ಭೇಟಿ ಆಗ್ತಾರೆ. ಅವರ ಹೆಸರು ಸಿಮೋನ್ ಪೇತ್ರ. ಅವರು ಯೇಸು ಸ್ವಾಮಿ ಯಾವಾಗ ಆ ದೋಣಿಯ ಮೇಲೆ ಹತ್ಕೊಂಡು ಅವರು ಬೋಧಿಸ್ತಾರೆ. ಬೋಧಿಸಿದ ಮತ್ತೆ ಅವ್ರು ಹೇಳ್ತಾರೆ ಪೇತ್ರನಿಗೆ, ಏನೆಂದು ಹೇಳಿದರೆ, ನೀನು ಈ ಬಲೆಯನ್ನು ನಿನಗೇನು ಸಿಕ್ಕಿಲ್ಲಲ್ವ ಮೀನು, ಅದು ನೀನು ಬಲೆ ಹಾಕು, ಮೀನಿಗೆ ಹಾಕು, ಅದು ಮೀನು ಸಿಗುತ್ತೆ ಅಂತ ಹೇಳ್ತಾರೆ. ಅದು ಇಲ್ಲಿ ಸಿಕ್ಕಿದ ಮೇಲೆ ಅವನೊಂದು ಮಾತು ಹೇಳ್ತಾನೆ. 8ನೇ ವಾಕ್ಯ, 5ನೇ ಅಧ್ಯಾಯ 8ನೇ ವಾಕ್ಯ. ಇದನ್ನು ಕಂಡ ಸಿಮೋನ ಪೇತ್ರನು ಯೇಸುವಿನ ಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮ, ನನ್ನಿಂದ ದೂರ ಇರಿ ಎಂದು ಹೇಳಿದ. ಸೊ ಈ ರೀತಿ ಅವನು ಪಶ್ಚಾತ್ತಾಪ ಪಡ್ತಾನೆ, ಯೇಸು ಕಡೆಗೆ ತಿರುಗ್ತಾನೆ. ತಿರುಗಿದ ಮೇಲೆ ಅವನು ಮಾತ್ರ ಅಲ್ಲ, ಅವನ ಸಹೋದರು ಕೂಡ ಯೇಸುವಿನ ಹಿಂಬಾಲಿಸ್ತಾರೆ. 11ನೇ ವಾಕ್ಯ ನೋಡ್ಲಿಕ್ಕೆ ಹೋದರೆ, ಈ ಬೆಸ್ತರು ದೋಣಿಯನ್ನು ದಡಕ್ಕೆ ಸಾಗಿಸಿದ್ದೆ, ಎಲ್ಲವನ್ನು ತ್ಯಜಿಸಿಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಸೊ ನನ್ನ ಜೀವಿತದಲ್ಲಿ ಕೂಡ ನನಗೊಂದು ಎನ್ಕೌಂಟರ್ ಆಯಿತು. ಅದು ಎಲ್ಲಿ ಅಂದರೆ, ದೇವರ ವಾಕ್ಯದಲ್ಲಿ. 1 ಕೊರಿಂಥ 6:19 ವಾಕ್ಯದಲ್ಲಿ ಆ ಒಂದು ಮೊದಲನೆಯ ವಾಕ್ಯ ನನ್ನ ಜೀವನದಲ್ಲಿ ಸಿಕ್ಕಿತು. ಸುಮಾರು 4 ವರ್ಷ ಮುಂಚೆ ನನಗೊಂದು ವಾಕ್ಯ ಸಿಕ್ಕಿತು. ಏನೆಂದರೆ, 1 ಕೊರಿಂಥ 6:19 ದೇವರ ವಾಕ್ಯ ಹೇಳುತ್ತೆ, ನಿನ್ನ ದೇಹ ದೇವರಾಲಯ. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಅನೇಕ ಪಾಪವನ್ನು ಮಾಡಿ ಜೀವಿಸಿದ ವ್ಯಕ್ತಿ. ಇವತ್ತು ನನಗೆ 29 ವರ್ಷ. ಆದರೆ 25 ವರ್ಷ ತನಕ, 25-26 ವರ್ಷ ತನಕ ನಾನು ಲೋಕದಲ್ಲಿ ಕುಡುಕನಾಗಿ, ವ್ಯಭಿಚಾರದಲ್ಲಿ, ಅಶ್ಲೀಲವಾದ ಪಿಕ್ಚರ್ಸ್ಗಳನ್ನು ನೋಡಿ ಥಿಯೇಟರ್ಗಳು ಹೋಗೋದು, ಕುಡಿಯುವುದು, ಮಜಾ ಮಾಡೋದು, ಗಾಂಜಾ, ಡ್ರಗ್ಸ್, ಇನ್ನಿತರವಾದ ಅಂಥ ಒಂದು ಏನು ಹೇಳ್ತಾರೆ ಅದಕ್ಕೆ, ಆ ಲೋಕದಲ್ಲಿ ನಾನು ಜೀವಿಸ್ತಾ ಇದ್ದೆ. ಈ ಲೋಕದಲ್ಲಿ ಜೀವಿಸ್ತಾ ಇರುವಾಗ ನನಗೂ ಕೂಡ ಈ ಪೇತ್ರನಂತ ಒಂದು ಎನ್ಕೌಂಟರ್ ಆಯಿತು. ಯೇಸು ಮೊದಲಾಗಿ ನನಗೆ ಭೇಟಿಯಾದರು ಆ ವಾಕ್ಯದ ಮುಖಾಂತರ. 1 ಕೊರಿಂಥ 6:19 ದೇವರ ವಾಕ್ಯ ಹೇಳುತ್ತೆ ಏನಂದರೆ, ನಿನ್ನ ದೇಹ ದೇವರ ಆಲಯ. ಈ ವಾಕ್ಯ ಸಹೋದರಿ ಮುಖಾಂತರ ನನಗೆ ಸಿಕ್ಕಿತು. ಅವರು ನನಗೆ ವಾಕ್ಯ ಕೊಟ್ಟರು. ಯಾಕೆಂದರೆ ನನಗೆ ದೇವರ ಪರಿಚಯ ಅಷ್ಟರವರೆಗೆ ಇರಲಿಲ್ಲ. ಯೇಸು ಯಾರು ಎಂದು ಗೊತ್ತಿರಲಿಲ್ಲ. ಹುಟ್ಟು ಕ್ರಿಸ್ತ, ಚರ್ಚಿಗೆ ಹೋಗ್ತಾ ಇದ್ದೆ, ಪ್ರಾರ್ಥನೆ ಮಾಡ್ತಾ ಇದ್ದೆ, ಎಲ್ಲ ಏನು ಧಾರ್ಮಿಕವಾದದ್ದೆಲ್ಲ ಏನಿದೆ ಅಲ್ಲೋ ನಮ್ಮದು ಅದೆಲ್ಲವನ್ನು ನಾನು ಮಾಡ್ತಾ ಇದ್ದೆ. ಆದರೆ ನಾನು ನಿಜವಾಗ್ಲೂ ಇವತ್ತು ನಾವು ಕೇಳಿದಂಗೆ ರಿಪೆಂಟೆನ್ಸ್ ಇರಲಿಲ್ಲ, ನಿಜವಾದ ಪಶ್ಚಾತ್ತಾಪ ಬಂದಿರಲಿಲ್ಲ. ಯಾಕೆಂದರೆ ನಾನು ಎಲ್ಲ ಆಗ್ತಾಯಿದ್ದೆ, ಇದು ಏನು ಹೇಳ್ತಾರೆ ಅದಕ್ಕೆ, ಕನ್ಫೆಷನ್ ಮಾಡ್ತಾ ಇದ್ದೆ, ಕನ್ಫೆಷನ್ ಎಲ್ಲ ಹೋಗ್ತಾ ಇದ್ದೆ. ಆದರೂ ಕೂಡ ನನ್ನ ಒಳಗೆ ನಿಜವಾದ ರಿಪೆಂಟೆನ್ಸ್ ಒಳಗಿಂದ ಬಂದಿರಲಿಲ್ಲ. ಇಷ್ಟು ವರ್ಷ ಆದಮೇಲೆ ನನಗೆ ಈ ವಾಕ್ಯ ಸಿಕ್ಕಿದ ಮೇಲೆ ನಿಜವಾಗ್ಲೂ ನನಗೆ ಆ ಒಂದು ಮೊದಲ ಎನ್ಕೌಂಟರ್ ನಿಜವಾಗ್ಲೂ ಆದದ್ದು. ಅವರು ಹೇಳಿದರು, ನಿನ್ನ ದೇಹ ದೇವರಾಲಯ. ಈ ವಾಕ್ಯದಲ್ಲಿ ನಾನು ನೋಡ್ಲಿಕ್ಕೆ ಹೋದೆ, ಹುಡುಕ್ಲಿಕ್ಕೆ ಹೋದೆ. ಹೌದಾ, ನನ್ನ ದೇಹ ದೇವರಾಲಯನ? ನಿನ್ನ ಒಳಗೆ ದೇವರ ಪರಿಶುದ್ಧಾತ್ಮರು ಅಥವಾ ಯೇಸು ಜೀವಿಸ್ತಾ ಇದ್ದಾರೆ ಎಂಬುದು ನಿನಗೆ ಗೊತ್ತಿಲ್ಲವೇ ಎಂದು ಅಲ್ಲಿ ವಾಕ್ಯ ಇದೆ. ಸೊ ಇಷ್ಟೊಂದು ಹೊಲಸಿನಲ್ಲಿ ಜೀವಿಸ್ತಾ ಇದ್ದ ಈ ವ್ಯಕ್ತಿಗೆ ದೇವರು ನನ್ನನ್ನು ಈ ವಾಕ್ಯದಿಂದ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನೀನು ಈ ಒಂದು ಏನು ಹೇಳ್ತಾರೆ, ಈ ಒಂದು ಹೊಲಸು ನಾನು ಯೋಚನೆ ಮಾಡಿದೆ ನನ್ನ ಮೈಂಡಲ್ಲಿ, ಈ ಹೊಲಸಾದ ಜೀವನವನ್ನು ಜೀವಿಸಿದ್ದೇನೆ,
ಇಷ್ಟು ಕೆಟ್ಟವಾದ ಜೀವನವನ್ನು ಜೀವಿಸಿದ್ದೇನೆ, ಆದರೂ ಕೂಡ ನನಗೆ ನನ್ನಂಥ ಪಾಪಿಗೆ ಈ ದೇವರು ಇಷ್ಟೊಂದು ಪ್ರೀತಿ ಮಾಡಿದ. ನನ್ನ ದೇಹ ದೇವರಾಲಯ. ನಾನೆನಿಸಿದೆ ದೇವರು ಇರೋದು ಬರೀ ಚರ್ಚ್ಗಳಲ್ಲಿ ಅಥವಾ ಎಲ್ಲೆಲ್ಲ ರಿಟ್ರೀಟ್ಸ್ಗಳಲ್ಲಿ ನಡೀತದಲ್ವ ಅಲ್ಲಿ ಮಾತ್ರ, ಅಥವಾ ಕರಿಸ್ಮ್ಯಾಟಿಕ್ ಟೀಮೆಲ್ಲ ಪ್ರಾರ್ಥನೆ ಕೂಟ ಎಲ್ಲೆಲ್ಲ ಇರುತ್ತಲ್ಲ ಅವರ ಜೊತೆ ಮಾತ್ರ ಇರುವುದು, ಅವರೊಂದಿಗೆ ಮಾತ್ರ ಇರುವುದು ಅಂತ ಇಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ಆದರೆ ನಾನು ನಿಜವಾಗ್ಲೂ ಅರ್ಥ ಮಾಡಿಕೊಂಡೆ ಈ ವಾಕ್ಯದ ಮುಖಾಂತರ ನನ್ನಲ್ಲೂ ದೇವರು ವಾಸಿಸ್ತಾರಂತ ಹೇಳಿ. ಸೊ ಈ ಒಂದು ವಾಕ್ಯ ಸಿಕ್ಕಿದ ಮೇಲೆ ನಾನು ನಿಜವಾಗ್ಲೂ ಯಾವ ರೀತಿ ಪೇತ್ರ ಕೂಡ ಅವನ ಜೀವನ ಯೇಸುವನ್ನು ಹಿಂಬಾಲಿಸಿದ. ಪೇತ್ರರಿಗೆ ಹೇಳ್ತಾರಲ್ಲ ಯೇಸು ನನ್ನನ್ನು ಹಿಂಬಾಲಿಸಂತ ಹೇಳಿ. ಸೊ ಈ ವಾಕ್ಯ ಸಿಕ್ಕಿತು, ಖುಷಿಯಾಯಿತು, ನಾನು ಯೇಸುವನ್ನು ಹಿಂಬಾಲಿಸಿದೆ. ಯಾವ ರೀತಿ ಅಂದರೆ ಒಂದು ವೆಬ್ಎಕ್ಸ್ ಆ್ಯಪ್ ಒಂದು ಇದೆ. ಆ ಆ್ಯಪ್ ಮುಖಾಂತರ ಪ್ರತಿದಿನ ಪ್ರೇಯರ್ ಇರುತ್ತೆ. 6:30 ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ 10:30 ತನಕ ಪ್ರೇಯರ್ ಇದೆ. ವೆಬ್ಎಕ್ಸ್ ಅಂತ ಆ್ಯಪ್ ಒಂದಿದೆ. ಅದರಲ್ಲಿ ಕನ್ನಡ ಭಾಷೆಯಲ್ಲಿ, ಇಂಗ್ಲೀಷ್ ಭಾಷೆಯಲ್ಲಿ ಮತ್ತು ಕೊಂಕಣಿ ಭಾಷೆಯಲ್ಲಿ ಪ್ರಾರ್ಥನೆ ನಡೀತಾ ಇದೆ. ಸೊ ಆ ಮುಖಾಂತರ ನಾನು ಜಾಯ್ನ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದೆ, ದೇವರನ್ನು ಆರಾಧಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ, ದೇವರನ್ನು ಸ್ತುತಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದರ ಮುಖಾಂತರ ಆ್ಯಪ್ ಮುಖಾಂತರ ನಾನು ಯೇಸು ಕ್ರಿಸ್ತರನ್ನು ಕಂಡುಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯೇಸು ಕ್ರಿಸ್ತರು ಯಾರಾಗಿದ್ದಾರೆ, ನನಗಾಗಿ ಏನು ಮಾಡಿದ್ದಾರೆ, ಅದನ್ನು ನಾನು ಕಂಡ್ಕೊಂಡು ಬೈಬಲ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ, ವಾಕ್ಯಗಳು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಒಂದು ಆಸಕ್ತಿ ಬಂತು. ಆಸಕ್ತಿ ಬರುವಾಗ ನನಗೆ ಹೊಸದಾಗಿ ಹುಟ್ಟಿ ನಾನು ಆ ಒಂದು ಪ್ರಾರ್ಥನೆಯಲ್ಲಿ ಒಳ್ಳೆಯ ಜೀವನವನ್ನು ಜೀವಿಸ್ತಾ ಇದ್ದೆ. ಆದರೆ ಹೋಗ್ತಾ ಏನಾಯ್ತಂದರೆ ನಿಜವಾಗ್ಲೂ ಆಗ ಬ್ರದರ್ ಹೇಳ್ತಾ ಇದ್ರಲ್ವಾ, ಈ ಶರೀರ ಲೋಕವನ್ನೇ ಬಯಸ್ತದೆ. ಸಂತ ಪೇತ್ರರು ಕೂಡ ಯೇಸುವನ್ನು 3 ಬಾರಿ ರಿಜೆಕ್ಟ್ ಮಾಡಿದರು. ಯೇಸು ಪೇತ್ರನನ್ನು ಕರೆದರು, ಬಾ ನನ್ನನ್ನು ಹಿಂಬಾಲಿಸಿ ಅಂತೇಳಿ. ಪೇತ್ರ ಇಲ್ಲಿ ಹೇಳ್ತಾನೆ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಸ್ವಾಮಿ ನಾನು ಪಾಪಾತ್ಮ, ನನ್ನಿಂದ ದೂರ ಇರಿ ಅಂತ ಹೇಳಿ. ಆದರೆ ಅದೇ ಪೇತ್ರ ಮತ್ತಾಯನ ಶುಭ ಸಂದೇಶದಲ್ಲಿ ಅಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ, ಮತ್ತಾಯನ ಶುಭ ಸಂದೇಶ ಅಲ್ಲಿ 26ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ, 35 ಅಲ್ಲಿಂದ ಓದ್ತೀನಿ ನೋಡಿ. 26ನೇ ಅಧ್ಯಾಯ ಅಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತೀವಿ. ಅಲ್ಲಿ ಕಡೆಯ ಭೋಜನ, ಯೇಸು ಸ್ವಾಮಿ ಜೊತೆ ಆ ಕಡೆಯ ಭೋಜನದೊಂದಿಗೆ ಪೇತ್ರ ಅಲ್ಲಿ ಇರ್ತಾರೆ. ಇರುವಾಗ ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ ಅವನಿಗೆ, ಇಲ್ಲಿ 33ರಿಂದ 34 ಓದ್ಲಿಕ್ಕೆ ಹೋದರೆ, ಅದಕ್ಕೆ ಯೇಸು, ಇದೇ ರಾತ್ರಿ ಕೋಳಿ ಕೂಗುವ ಮೊದಲೇ ಆತನನ್ನು ನಾನರಿಯೇ ಎಂದು ನೀನು 3 ಬಾರಿ ನನ್ನನ್ನು ನಿರಾಕರಿಸುವೆ, ಇದು ಖಂಡಿತ ಎಂದರು. ಆದರೆ ಪೇತ್ರನು, ನಾನು ತಮ್ಮೊಡನೆ ಸಾಯಬೇಕಾಗಿ ಬಂದರೂ ಸರಿಯೇ, ತಮ್ಮನ್ನು ಮಾತ್ರ ನಿರಾಕರಿಸೆನು ಎಂದು ನುಡಿದನು. ಅದರಂತೆಯೇ ಉಳಿದ ಶಿಷ್ಯರು ದನಿಗೂಡಿಸಿದರು. ಪ್ರೈಸ್ ದ ಲಾರ್ಡ್. ಅವನು ಹೇಳ್ತಾನೆ ಏನಂದರೆ, ನಾನು ಎಂದೆಂದಿಗೂ ನನ್ನನ್ನು ತ್ಯಜಿಸಲಾರೆ, ರಿಜೆಕ್ಟ್ ಮಾಡೋದಿಲ್ಲ ಅಂತ ಹೇಳಿ. ನಾನು ಕೂಡ ಸ್ಟಾರ್ಟಿಂಗ್ ಬರುವಾಗ ಯೇಸುವಿನ ಜೊತೆ ಯೇಸುವಿನ ಸಂಬಂಧಕ್ಕೆ ಬರುವಾಗ ನನ್ನಲ್ಲಿದ್ದ ಆಸಕ್ತಿ ಏನು ಗೊತ್ತಾ, ನಾನು ಇನ್ನೂ ಯೇಸುವನ್ನು ಬಿಡಲ್ಲ. ನಾನು ಏನಿದ್ರೆ ಪ್ರೇಯರ್ ಮಾತ್ರ, ಯೇಸು ಬಿಟ್ಟರೆ ನನಗೇನು ಬೇಡ, ಯೇಸು ಜೊತೆ ಇರಬೇಕು, ಯೇಸುವಿನ ಶುಭ ಸಂದೇಶವನ್ನು ಆಲಿಸಬೇಕು, ಅವರ ಬಗ್ಗೆ ನಾನು ಹೇಳಬೇಕು, ಸಾರಬೇಕು. ಈ ಆಸಕ್ತಿ ನಾನು ಬದುಕ್ತಾ ಇದ್ದೆ, ಒಳ್ಳೆಯ ಆಸಕ್ತಿ ಇದೆ. ಆದರೆ ಈ ರೀತಿ ಬದುಕ್ತಾ ಇರುವಾಗ ನಾನು ಮಿಡಲಲ್ಲಿ ಏನಾಯ್ತು ಅಂದರೆ, ನನ್ನಲ್ಲಿ ಆ ಒಂದು ಅಹಂಕಾರ ಉದ್ಭವಿತು. ಅದು ನನಗೆ ಗೊತ್ತಾಗದ ಹಾಗೆ ನನ್ನ ಒಳಗಿಂದ ಒಂದು ಪ್ರೈಡ್ ಸ್ಟಾರ್ಟ್ ಆಗ್ಲಿಕ್ಕೆ ಬಂತು. ನನಗೆಲ್ಲ ಗೊತ್ತಾಗಿದೆ, ಈಗ ಯೇಸುವಿನ ಬಗ್ಗೆ ನಾನೀಗ ತಿಳಿದುಕೊಂಡಿದ್ದೀನಿ, ಈಗ ಯೇಸುವಿನ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದು ಬೇಡ, ನನಗೆ ಗೊತ್ತಾಗಿದೆ, ಕೆಲವು ಕರಿಸ್ಮ್ಯಾಟಿಕ್ ಗಿಫ್ಟ್ ಎಲ್ಲ ಇದೆ. ಸೊ ಇದೆಲ್ಲ ಇರುವಾಗ ನನಗೆ ಈಗ ಅಗತ್ಯ ಇಲ್ಲ. ಆ ರೀತಿ ಒಂದು ಅಹಂಕಾರದಲ್ಲಿ ನಾನು ಬಿದ್ದುಕೊಂಡೆ. ಬೀಳುವಾಗ ಏನಾಯ್ತು ಅಂದರೆ, ಈ ಪೇತ್ರ ಥರ ನಾನು ಕೂಡ ಮತ್ತೆ ಹಳೆ ಪಾಪಕ್ಕೆ ಮತ್ತೆ ಹಿಂತಿರುಗಿ ಹೋದೆ. ಏನೆಲ್ಲ ಯೇಸುಗೋಸ್ಕರ ನಾನು ಬಿಡ್ತೀನಿ, ಇನ್ನು ಮುಂದೆ ನಾನು ಬಿಡ್ತೀನಿ ಅಂತ ಪಾಪಕ್ಕೆ ನಾನು ಮಾಡೋದಿಲ್ಲ, ಎಲ್ಲವನ್ನು ಬಿಟ್ಟು ಬಂದೆ. ಏನೆಲ್ಲ ನಾನು ಹೇಳಿದ್ದೋ ಅಸಹ್ಯವಾದದೆಲ್ಲ ನಾನು ಮಾಡಿದ್ನೋ ಅಲ್ವಾ, ಅದೆಲ್ಲವನ್ನು ಬಿಟ್ಟಿದ್ದರೂ ಕೂಡ ಸುಮಾರು 2 ವರ್ಷ ಆದಮೇಲೆ, ಆಫ್ಟರ್ 2 ಇಯರ್ಸ್, ಈ 2 ಇಯರ್ಸ್ ನಾನು ಹೇಳಿದ್ದಲ್ಲ 4 ಇಯರ್ಸಲ್ಲಿ ನಾನು ಈ ಪ್ರೇಯರಲ್ಲಿ ಇದ್ದೇನೆ ಅಂತ, 2 ಇಯರ್ಸ್ ಆದಮೇಲೆ ಮತ್ತೆ ಆಫ್ಟರ್ 2 ಇಯರ್ಸ್ ಮತ್ತೆ ಅದೇ ಅಶ್ಲೀಲವಾದ ನೋಡಿ, ಅದೇ ಕುಡುಕತನದಲ್ಲಿ, ಅದೇ ಒಂದು ಅಶ್ಲೀಲವಾದ ವಿಡಿಯೋವನ್ನು ನೋಡಿ, ಅದೇ ಒಂದು ಯಾರಿಗೂ ಗೊತ್ತಾಗದ ಹಾಗೆ ಗುಪ್ತವಾಗಿ ಪ್ರೇಯರಿಗೆ ಬರ್ತಾ ಇದೆ, ಎಲ್ಲರ ಜೊತೆ ನಮ್ಮ ಸಹೋದರ ಜೊತೆ ಮಿಂಗಲ್ ಆಗ್ತಾ ಇದ್ದೆ, ಎಲ್ಲದನ್ನು ಮಾಡ್ತಾ ಇದ್ದೆ. ಆದರೆ ಅವ್ರು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಇದು ನನಗೆ ಮತ್ತು ಯೇಸುವಿಗೆ ಮಾತ್ರ ಗೊತ್ತಿತ್ತು ನಾನು ಎಲ್ಲಿ ಬೀಳ್ತಾ ಇದ್ದೇನೆ. ನನ್ನಲ್ಲಿ ಒಂದು ಪಶ್ಚಾತ್ತಾಪ ನಿಜವಾಗ್ಲೂ ಬರ್ತಾ ಇರಲಿಲ್ಲ, ಯಾಕಂದರೆ ಅಹಂಕಾರ ಇತ್ತು. ನಾನು ಪ್ರೇಯರಿಗೆ ನನ್ನ ಮೈಂಡಲ್ಲಿ ಒಂದಿತ್ತು ಏನಂದರೆ, ರಿಟ್ರೀಟ್ ಬಂದ ಮೇಲೆ ಸರಿಯಾಗುತ್ತಂತ ಹೇಳಿ ಬರ್ತಾ ಇದೆ ರಿಟ್ರೀಟ್. ಆಫ್ಟರ್ 4 ಡೇಸ್
ಮತ್ತೆ ಮತ್ತೆ ಬೀಳ್ತಾ ಇರೋದು, ಮತ್ತೆ ಎದ್ದೇಳೋದು, ಮತ್ತೆ ಬೀಳ್ತಾ ಇರೋದು. ಇದು 2 years ಕಂಟಿನ್ಯೂ ಆಯಿತು. ಯಾವ ರೀತಿಯಲ್ಲಿ ಪೇತ್ರ ಹೇಳಿದ, ಇನ್ನು ನಿನ್ನನ್ನು ನಿರಾಕರಿಸುವುದಲ್ಲ ಅಂತ ಹೇಳಿ, ಆವಾಗ ಇಲ್ಲಿ ನಿಜವಾಗ್ಲೂ ಪೇತ್ರ ನಿರಾಕರಿಸೋದು ನಾವು ನೋಡ್ತೀವಿ. ಯೋಹಾನನ ಶುಭ ಸಂದೇಶದಲ್ಲಿ ಅಲ್ಲಿ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಪೇತ್ರ ನಿಜವಾಗ್ಲೂ ಯೇಸುವನ್ನು ನಿರಾಕರಿಸ್ತಾನೆ. ಅಲ್ಲಿ 18ನೇ ಅಧ್ಯಾಯ ಅಲ್ಲಿ ನೋಡ್ಲಿಕ್ಕೆ ಹೋದರೆ, ಥ್ಯಾಂಕ್ ಯು ಲಾರ್ಡ್, ಅಲ್ಲಿ 17 ಓಕೆ ಓಕೆ ಅಲ್ಲಿ 16ರಿಂದ ಓದ್ಲಿಕ್ಕೆ ಹೋದ್ರೆ 16 ಮತ್ತು 17. ಪೇತ್ರನು ಹೊರಗಡೆ ಬಾಗಿಲ ಬಳಿಯಲ್ಲೇ ನಿಂತನು. ಪರಿಚಿತನಾಗಿದ್ದವನು ಅನಂತರ ಹೊರಗೆ ಬಂದು ದ್ವಾರಪಾಲಕಿಗೆ ಹೇಳಿ ಪೇತ್ರನನ್ನು ಒಳಗೆ ಕರೆದುಕೊಂಡು ಹೋದನು. ಆ ದ್ವಾರಪಾಲಕಿಯು ಪೇತ್ರನನ್ನು ನೋಡಿ, ನೀನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದಳು. ಅದಕ್ಕೆ ಪೇತ್ರನು, ಇಲ್ಲ, ನಾನಲ್ಲ ಎಂದು ಬಿಟ್ಟನು. ಆಗ ಚಳಿ ಇದ್ದುದರಿಂದ ಸೇವಕರು ಕಾವಲಾಳುಗಳು ಇದ್ದಲಿನ ಬೆಂಕಿ ಮಾಡಿ ಸುತ್ತಲೂ ನಿಂತು ಚಳಿ ಕಾಯಿಸಿಕೊಳ್ಳುತ್ತಿದ್ದರು. ಪೇತ್ರನು ಅವರ ಸಂಗಡ ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳತೊಡಗಿದನು. ಓಕೆ, ಇಲ್ಲಿ 25ನೇ ವಾಕ್ಯ ಓದ್ತೀರಾ? ಇತ್ತ ಪೇತ್ರನು ನಿಂತು ಚಳಿ ಕಾಯಿಸಿಕೊಳ್ಳುತ್ತಾ ಇದ್ದನು. ಅಲ್ಲಿದ್ದವರು, ನೀನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದರು. ಪೇತ್ರನು, ಇಲ್ಲ, ನಾನು ಶಿಷ್ಯನಲ್ಲ ಎಂದು ನಿರಾಕರಿಸಿದನು. ಪ್ರಧಾನ ಯಾಜಕನ ಸೇವಕರಲ್ಲಿ ಒಬ್ಬನು ನೀನು ಆತನೊಡನೆ ತೋಟದಲ್ಲಿ ನಾನು ನೋಡಲಿಲ್ಲವೇ ಎಂದು ಕೇಳಿದನು. ಪೇತ್ರನು ಪುನಃ ಅಲ್ಲಗಳೆದನು. ಕೂಡಲೇ ಕೋಳಿ ಕೂಗಿತು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಅದೇ ಮುಂಜಾನೆ ಆದ್ಯದಲ್ಲಿ ನೋಡ್ಲಿಕ್ಕೆ ಹೋದರೆ ಆ ಒಂದು ಕೊನೆಯ ಭೋಜನಲ್ಲಿ, ಇಂದೇ ರಾತ್ರಿ ನೀನು ನನ್ನನ್ನು ನಿರಾಕರಿಸು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನನ್ನ ಜೀವನದಲ್ಲೂ ಕೂಡ ಯೇಸುವನ್ನು ನಾನು ನಿರಾಕರಿಸಿದೆ. ಯೇಸುವನ್ನು ಯಾವ ರೀತಿಯಲ್ಲಿ ನಾನು ಯಾವಾಗ ಮೊದಲನೇ ಎನ್ಕೌಂಟರ್ ನನ್ನ ಜೀವನದಲ್ಲಿ ಆಯಿತೋ, ಆ ಮೊದಲನೇ ಬಾರಿ ಯೇಸುವನ್ನು ನಾನು ನನ್ನ ರಕ್ಷಕನಾಗಿ, ನನ್ನ ಸೇವಿಯರಾಗಿ ನಾನು ಸ್ವೀಕಾರ ಮಾಡಿದೆ. ನಿಜವಾಗ್ಲೂ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ಪಾಪದ ಜೀವನವನ್ನು ಬಿಟ್ಟು ಹೊಸ ಮಾರ್ಗದಲ್ಲಿ ನಾನು ಜೀವಿಸ್ತಾ ಇದ್ದೆ. ಆದರೆ ಅದೇ ನಾನು ಹೇಳಿದಲ್ವ, ಹೋಗ್ತಾ ಹೋಗ್ತಾ ನನಗೆ ಗೊತ್ತಿಲ್ಲದ ಹಾಗೆ ನನ್ನಲ್ಲಿ ಒಂದು ಅಹಂಕಾರ ಎಂಬ ಒಂದು ಸ್ವಭಾವ ಬರ್ತಾಯಿತ್ತು. ಆ ಸ್ವಭಾವದಿಂದ ನಾನು ಯೇಸುವಿನಿಂದ ಯಾರನ್ನು ನಾನು ಅಮೂಲ್ಯನು ಗಣವಂತನು ನಾನು ಪ್ರೀತಿಸ್ತಾ ಇದ್ದನೋ ಅವರ ಯೇಸುವನ್ನು ನಾನು ದೂರ ಮಾಡಿ ಹೋಗ್ತಾ ಇದ್ದೆ. ಯೇಸು ನನ್ನನ್ನು ಬಿಟ್ಟಿಲ್ಲ, ಆದರೂ ಯೇಸು ನನ್ನನ್ನು ಕೈ ಬಿಟ್ಟಿರಲಿಲ್ಲ. ಆದರೂ ಈ ರಿಟ್ರೀಟ್ ಬಂದ ಮೇಲೆ ಮತ್ತೆ ಹೊರಗೋರೋದು, ಮತ್ತೆ ಪಾಪದಲ್ಲಿ ಬೀಳೋದು, ಮತ್ತೆ ಹೊರಗೆ ಬರೋದು, ಇದೇ ನನ್ನ ಜೀವನದಲ್ಲಿ ಆಗ್ತಿತ್ತು. ಆದರೆ ಇದು ನಾನು ಯಾರಿಗೂ ಶೇರ್ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಕೆಲವರಿಗೆ ಗೊತ್ತಾಗ್ತಿತ್ತು, ಖಂಡಿತವಾಗ್ಲೂ ಪವಿತ್ರಾತ್ಮರು ಅವ್ರು ತಿಳಿಸ್ತಾ ಇದ್ರು, ಅವ್ರು ನನಗೋಸ್ಕರ ಪ್ರಾರ್ಥಿಸ್ತಾ ಇದ್ರು. ನನ್ನ ಸಹೋದರ ಇದ್ದಾರೆ, ಅವ್ರು ನನಗೋಸ್ಕರ ತುಂಬ ಪ್ರಾರ್ಥಿಸ್ತಾ ಇದ್ರು. ಮತ್ತು ನನಗೆ ಯಾರಿಗೂ ಶೇರ್ ಮಾಡಲಿಕ್ಕೆ ನನಗೆ ಅಸಹ್ಯ ಆಗ್ತಾಯಿತ್ತು. ಯಾಕೆಂದರೆ ಇಂಥ ಒಂದು ಇದೆಲ್ಲ ನಾನು ಶೇರ್ ಮಾಡಿದರೆ ಈಗ ನನ್ನ ಮರ್ಯಾದೆ ಹೋಗುತ್ತೆ, ಈಗ ನನ್ನ ಬಗ್ಗೆ ಏನು ತಿಳ್ಕೊಳ್ತಾರೆ, ಈಗ ಮತ್ತೆ ನಾನು ಪಾಪದಲ್ಲಿ ಬಿದ್ದಿದ್ದೀನಿ ಅಲ್ವಾ, ಮತ್ತೆ ನಾನು ಕುಡಿತಾ ಇದ್ದೀನಿ ಅಲ್ವಾ ಅಂತೇಳಿ. ಸೊ ಈ ರೀತಿ ಇರುವಾಗ ಈ ರೀತಿ ನನ್ನ ಜೀವನ ಹೋಗ್ತಾಯಿತ್ತು, ಏಳು ಬೀಳು ಹೋಗ್ತಾಯಿತ್ತು. ಒಂದು ದಿನ ಬರ್ನಿಂಗ್ ಬಸ್ 2 ರಿಟ್ರೀಟಲ್ಲಿ, ಈ ಬರ್ನಿಂಗ್ ಬಸ್ 3 ಅಲ್ಲ 2 ರಿಟ್ರೀಟಲ್ಲಿ, ಅಲ್ಲಿ ನಿಜವಾಗಲೂ ನನಗೆ ಅದರ ಮುಂಚೆ ನನ್ನ ಟೆಸ್ಟಿಮನಿ ಶೇರ್ ಮಾಡಿದೆ. ನಮ್ಮ ಕೆಲವು ಸಹೋದರರ ಹತ್ರ ನಾನು ಟೆಸ್ಟಿಮನಿ ಹೇಳಿದೆ, ಓಪನ್ ಆಗಿ ಮಾತಾಡಲಿ ಸ್ಟಾರ್ಟ್ ಮಾಡಿದೆ. ಈ ರೀತಿ ಆಗ್ತಾಯಿದೆ, ಈ ರೀತಿ ನಾನು ಬಿದ್ದಿದ್ದೀನಿ, ಈ ರೀತಿ ನಾನು ಹೊಲಸಿನ ಜೀವದಲ್ಲಿ ಹೋಗಿದ್ದೀನಿ ಅಂತ ಹೇಳಿ. ಸೊ ಯಾರಿಗೂ ಗೊತ್ತಿಲ್ಲ, ಕೆಲವು 2-3 ಮಾತ್ರ ಗೊತ್ತಿತ್ತು. ಸೊ ಆ ರೀತಿ ಇರುವಾಗ ನಾನು ಯಾರಿಗೂ ಶೇರ್ ಮಾಡಿಲ್ಲ. ಬರ್ನಿಂಗ್ ಬಸ್ 2 ಅಲ್ಲಿ ನನಗೆ ನಿಜವಾಗಲೂ ದೇವರ ಆತ್ಮರು ಮತ್ತೊಮ್ಮೆ ನನ್ನ ಆತ್ಮದಲ್ಲಿ ಬಲಪಡಿಸಿದರು. ಮಾತ್ರವಲ್ಲ, ತನ್ನ ಅಭಿಷೇಕದಿಂದ ನನ್ನನ್ನು ತುಂಬಿಸಿ ಮತ್ತೆ ಯೇಸುವಿನ ಪ್ರೀತಿಯನ್ನು ಅನುಭವಿಸುವಂತೆ ಮತ್ತೆ ಅವರು ಮಾಡಿದ ಮೇಲೂ ಕೂಡ ಮತ್ತೆ ರಿಟ್ರೀಟ್ ಆಯಿತು. 4 ದಿನ ಆಯಿತು. 4 ದಿನ ಮೇಲೆ ಮತ್ತೆ ಬಿದ್ದೆ. ನಾನು ಮತ್ತೆ ಬೀಳುವಾಗ ನಾನು ಯೋಚನೆ ಮಾಡಿದೆ, ಇದು ಯಾಕೆ ಆಗ್ತಾಯಿದೆ, ಇದು ಈ ರೀತಿ ಯಾಕೆ ಆಗ್ತಾಯಿದೆ? ಯಾಕೆಂದರೆ ನಾನು ಇಷ್ಟೊಂದು ಅಭಿಷೇಕ ಪಡ್ಕೊಂಡು ಬಂದಿದ್ದೇನೆ, ಎಲ್ಲವನ್ನು ಬಿಟ್ಟು ಬಂದಿದ್ದೇನೆ, ಯೇಸುಗಾಗಿ ಜೀವಿಸಬೇಕೆಂಬುದ ಒಂದು ದಾಹ ಬಂದಿದೆ. ಸೊ ಆದರೂ ಮತ್ತೆ ಯಾಕೆ ಬಿದ್ದುಬಿಟ್ಟೆ ಅಂತ ಹೇಳಿ ನನಗೊಂದು ಭಯ ಸ್ಟಾರ್ಟ್ ಆಗಲಿಕ್ಕೋಯ್ತು, ಒಂದು ಕೀಳರಿಮೆ ಸ್ಟಾರ್ಟ್ ಆಯಿತು, ಗಿಲ್ಟ್ ಫೀಲ್ ಸ್ಟಾರ್ಟ್ ಆಯಿತು. ಎಲ್ಲರಿಂದ ನಾನು ದೂರ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಹೋಗ್ತಾ ಎಷ್ಟು ಈ ಒಂದು ವರ್ಸ್ಟ್ ಆಯಿತು ಅಂದರೆ, ನಾನು ಯೋಚನೆ ಮಾಡಿದೆ, ಏನು ಗೊತ್ತಾ, ನಾನು ಸಾಯ್ಬೇಕಂತೇಳಿ ಯೋಚನೆ ಮಾಡಿದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಾನು ನಿಜವಾಗ್ಲೂ ಸಾಯ್ಬೇಕಂತೇಳಿ ಯೋಚನೆ ಮಾಡಿದೆ. ಈ ಬರ್ನಿಂಗ್ ಬಸ್ 3 ಇದೆಯಲ್ವಾ,
ಇದು ನನ್ನ ಈ ಮೊನ್ನೆದೇ ಆದದ್ದು, ಈ ತಿಂಗಳಲ್ಲಿ ಆದದ್ದು ಬರ್ನಿಂಗ್ ಬುಷ್ 3 ರಿಟ್ರೀಟ್. ಆ ರಿಟ್ರೀಟ್ ಮುಂಚೆ ನಾನೊಂದು ಆಲೋಚನೆ ಮಾಡಿದರೆ, ನಾನು ಇಷ್ಟುವರೆಗೆ ರಿಟ್ರೀಟ್ ಬರಬೇಕೆಂದೇಳಿ ನನ್ನ ಒಳಗೆ ಆಸೆ ಇತ್ತು. ಆದರೆ ಮೊದಲ ಬಾರಿ ಈ ಬರ್ನಿಂಗ್ ಬುಷ್ 3ಗೆ ನಾನು ಬರಲಿಕ್ಕೆ ನನ್ನ ಮನಸ್ಸು ಮಾಡಿಲ್ಲ. ನನ್ನ ಮನಸ್ಸಲ್ಲಿ ಒಂದೇ ಇತ್ತು, ಯಾಕಂದರೆ ಮತ್ತೆ ನಾನು ಪಾಪಕ್ಕೆ ಬಿದ್ದಿದ್ದೆ, ಮತ್ತೆ ಆ ಕುಡುಕುತನದಲ್ಲಿದ್ದೆ, ಮತ್ತೆ ನಾನು ಡೇ ಆ್ಯಂಡ್ ನೈಟ್ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಕುಡುಕುತನದಲ್ಲಿ ಅಷ್ಟು ಮತ್ತನಾಗಿದ್ನೋ, ದೇವರ ವಾಕ್ಯ ಕೇಳಿಕೋಬೇಡ, ಯೇಸು ಬಗ್ಗೆ ಕೇಳುವಾಗ ಭಯ ಸ್ಟಾರ್ಟ್ ಆಗ್ತಿತ್ತು. ಒಂದು ರೀತಿ ಕತ್ತಲಮಯವಾದ ಜೀವನ ಥರ ನಾನು ನಡೀತಾ ಇದ್ದೆ. ಯಾವ ರೀತಿ ಅದೇ ಪೇತ್ರ ನೋಡಿ, ಆ ಪೇತ್ರ ಯಾವಾಗ ಯೇಸುವನ್ನು ನಿರಾಕರಿಸಿದ್ನೋ, ಅವನು ಎಲ್ಲಿ ಹೋದ ಲಾಸ್ಟಿಗೆ? ಎಲ್ಲಿ ಅವನನ್ನು ಯೇಸು ಕರೆಯಿದ್ರು ಗೊತ್ತಾ? ಫಸ್ಟ್ ಎಲ್ಲಿ ಕರೆಯಿದ್ರು? ಅವನನ್ನು ಕರೆದು ಮೀನು ಹಿಡಿಯುವ ದಾರಿಯಲ್ಲಿ ಮೀನು ಹಿಡಿತಾ ಇದ್ದ. ಆ ಮೀನು ಹಿಡಿಯುವ ದಾರಿಯಲ್ಲಿ ಯೇಸು ಸ್ವಾಮಿ ಅವನು ಮನುಷ್ಯನನ್ನು ಹಿಡಿಯುವಂತ ಮಾಡಿದರು. ಇನ್ನು ಮುಂದೆ ನೀನು ಮೀನು ಹಿಡಿಬಾರ್ದು, ಇನ್ನು ಮುಂದೆ ನಾನು ನಿನ್ನ ಮನುಷ್ಯನನ್ನು ಹಿಡಿಯುವನ್ನಾಗಿ ಮಾಡ್ತೇನೆ ಅಂತೇಳಿ. ಇವತ್ತು ನನ್ನನ್ನು ಕೂಡ ಸ್ಟಾರ್ಟಿಂಗ್ ಕರೆದದ್ದು ಯೇಸು. ಯಾಕೆ ಗೊತ್ತಾ? ನಿನ್ನನ್ನು ಮನುಷ್ಯನನ್ನು ಹಿಡಿಲಿಕ್ಕಾಗಿ ನಿನ್ನನ್ನು ಆಯೋಗಿಸಿದ್ದೇನೆ, ನಿನ್ನ ಮೇಲೆ ನನಗೆ ಯೋಜನೆ ಇದೆ, ಅದು ನಿನ್ನನ್ನು ಮನುಷ್ಯನನ್ನು ಹಿಡಿಬೇಕು ಅಂತ ಹೇಳಿ. ಆದರೆ ಅದೇ ಪೇತ್ರ ಯಾವಾಗ ಪಾಪ ಮಾಡಿ, ಅಂದರೆ ಯೇಸುವನ್ನು ನಿರಾಕರಿಸಿ ಯೇಸುವಿನ ಮರಣ ಮತ್ತು ಪುನರುತ್ಥಾನ, ಮತ್ತೆ ಅವನು ಮತ್ತೆ ಮೀನು ಹಿಡಿಲಿಕ್ಕೆ ಹೋಗ್ತಾನೆ. ಅದೇ ನಾವು ನೋಡ್ತೀವಿ ಯೋಹಾನನ ಶುಭ ಸಂದೇಶ 21ನೇ ಅಧ್ಯಾಯದಲ್ಲಿ ನಾವಲ್ಲಿ ನೋಡ್ತೀವಿ. ಮತ್ತೆ ಪೇತ್ರ ಎಲ್ಲಿ ಹೋಗ್ತಾನೆ? ಮತ್ತೆ ಮೀನು ಹಿಡಿಲಿಕ್ಕೆ ಹೋಗ್ತಾನೆ. ಅಲ್ಲಿ ಓದೋಣ, 21ನೇ ಅಧ್ಯಾಯ 3ನೇ ವಾಕ್ಯ. ಆಗ ಸಿಮೋನ್ ಪೇತ್ರನು, ನಾನು ಮೀನು ಹಿಡಿಯಲು ಹೋಗುತ್ತೇನೆ ಎಂದನು. ಮಿಕ್ಕವರು, ನಾವು ನಿನ್ನೊಡನೆ ಬರುತ್ತೇವೆ ಎಂದರು. ಅವರೆಲ್ಲರೂ ಹೊರಟು ದೋಣಿಯನ್ನು ಹತ್ತಿದರು. ಆ ರಾತ್ರಿಯೆಲ್ಲ ಅವರಿಗೆ ಒಂದು ಮೀನು ಸಿಗಲಿಲ್ಲ. ಓಕೆ, ಮತ್ತೆ ಅದಾಯ್ತಲ್ಲ. ಮತ್ತೆ ಓಕೆ, ಒಂದು ವಾಕ್ಯ ಸಾಕು. ಆಗ ಸಿಮೋನ ಪೇತ್ರ, ನಾನು ಮೀನು ಹಿಡಿಯಲು ಹೋಗುತ್ತೇನೆ ಎಂದನು. ಮಿಕ್ಕವರು, ನಾನು ನಿಮ್ಮೊಂದಿಗೆ ಬರ್ತೇನೆ ಅಂತ ಹೇಳಿದರು. ಅಂದರೆ ಈ ಪೇತ್ರನಿಗೆ ಯೇಸು ಕರೆದದ್ದು, ನಾನು ನಿನ್ನನ್ನು ಮೀನು ಹಿಡಿಯುವನಾಗೆ ಅಲ್ಲ, ಮನುಷ್ಯರನ್ನು ಹಿಡಿಯುವನಾಗೆ ನಾನು ನಿನ್ನನ್ನು ಮಾಡ್ತೀನಿ ಅಂತ ಹೇಳಿ. ನನಗೂ ಕೂಡ ಯೇಸು ಸ್ವಾಮಿ ಫಸ್ಟ್ ಟೈಮ್ ಕರೆಯುವಾಗ ಅದೇ ಕಾಲಿಂಗ್ ಕೊಟ್ಟದ್ದು ನನಗೆ. ಆ್ಯಕ್ಚುಲಿ ನಾನು ಕಾಲಿಂಗ್ ಕೊಟ್ಟದ್ದು ಏನು ಗೊತ್ತಾ? ನಾನು ನಿನ್ನನ್ನು ಅನೇಕ ಯುವತಿಯರನ್ನು ಹಿಡಿಯುವವನಾಗಿ ನಾನು ಮಾಡ್ತೇನೆ, ಅನೇಕ ಜನರನ್ನು, ಅನೇಕ ಹೊಡೆದು ಹೋಗೋ ಕುಟುಂಬವನ್ನು ನಿನ್ನ ಮುಖಾಂತರ ನನ್ನ ಶುಭ ಸಂದೇಶವನ್ನು ಸಾರುವಂತೆ ನಾನು ಮಾಡ್ತೀನಿ ಅಂತ ಹೇಳಿ ಯೇಸು ನನಗೆ ಕರೆ ಕೊಟ್ಟಿದ್ದರು. ಆದರೆ ನಾನು ಮಧ್ಯದಲ್ಲಿ ಅದನ್ನು ನಾನು ನಿರಾಕರಿಸಿದೆ, ರಿಜೆಕ್ಟ್ ಮಾಡಿದೆ. ಇದು ಬೇಡ ಅಂತ ಹೇಳಿ ನಾನು ಮೂಳೆಗೆ ತಳ್ಳಿಬಿಟ್ಟೆ. ಆದರೂ ಕೂಡ ಪೇತ್ರ ಮೀನು ಹಿಡಿಲಿಕ್ಕೆ ಹೋದ. ನಾನು ಕೂಡ ನನ್ನದು ಲೌಕದವಾದ ಹಾದಿಯಲ್ಲಿ ಹೋದೆ. ಮತ್ತೆ ನಾನು ವ್ಯಭಿಚಾರಕ್ಕೆ ಹೋದೆ, ಮತ್ತೆ ನಾನು ಪೊರ್ನೋಗ್ರಫಿಯನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಮತ್ತೆ ನಾನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈ ರೀತಿ ಮತ್ತೆ ಹೊಲಸಿನ ಜೀವನದಲ್ಲಿ ಜೀವಿಗೆ ಸ್ಟಾರ್ಟ್ ಮಾಡಿದೆ. ಯಾರಿಗೂ ಶೇರ್ ಮಾಡಲಿಕ್ಕೆ ಬೇಡ. ಎಷ್ಟೋ ನನ್ನ ಪಾಪ ಸಹೋದರರು ಬೆಂಗಳೂರಿಂದೆಲ್ಲ ಕಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಯಾರ ಕಾಲ್ ನಾನು ರಿಸೀವ್ ಮಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ, ಯಾರ ಜೊತೆ ಮಾತಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ನನ್ನೊಂದು ಮೈಂಡಲ್ಲಿತ್ತು, ನನಗೆ ಸಭೆ ಬೇಡ, ನನಗೆ ಯಾರ ಸಹೋದರಿ ಬೇಡ, ನನಗೆ ಯಾವ ಸಾವಾಸನೆ ಬೇಡ, ನನಗೆ ಯಾರ ಜೊತೆ ಮಿಂಗಲಾಗಲಿಕ್ಕೆ ಬೇಡ, ನಾನು ಒಬ್ಬನೇ ಇರ್ತೀನಿ, ನಾನು ಒಬ್ಬನೇ ಸೇವೆ ಮಾಡ್ತೀನಿ. ನಿಜ ನನಗೆ ಗೊತ್ತಿತ್ತು, ಒಂದು ಒಳಗೆ ಗೊತ್ತಿತ್ತು ನನಗೆ ಒಬ್ಬನೇ ಸೇವೆ ಮಾಡಲಿಕ್ಕೆ ಆಗಲ್ಲ ಅಂತೇಳಿ. ಅದು ನನ್ನ ಮೆಂಟಲ್ ಅಂದರೆ ಅಹಂಕಾರ, ಅಷ್ಟೊಂದು ಅಹಂಕಾರದಲ್ಲಿ ನಾನು ಯೋಚಿಸ್ತಾ ಇದ್ದೆ. ಆದರೆ ನೋಡಿ, ಪೇತ್ರ ಆದರೂ ಹಿಂದೆ ಬಂದ. ಇಸ್ಕರಿಯೋತ ಜೂದ, ಅವನ ಜೀವನದಲ್ಲಿ ನಾವು ನೋಡ್ತೀವಿ. ಇಸ್ಕರಿಯೋತ ಜೂದ ಅವನು ಪಶ್ಚಾತ್ತಾಪ ಪಟ್ಟ. ಆದರೆ ನಿಜವಾದ ಪಶ್ಚಾತ್ತಾಪ ಪಡದೆ ಅವನು ಏನು ಮಾಡಿದ? ನೇಣಾಕಿ ಸತ್ತೋದ. ಅದೇ ನಾನು ಮಾಡಲಿಕ್ಕೆ ಹೋಗಿದ್ದೆ. ಅವನು ಕೂಡ ಯೇಸುವನ್ನು ಒಂದು ಬೆಳ್ಳಿ ನಾಣ್ಯಕ್ಕಾಗಿ ಅವನು ಯೇಸುವನ್ನೇ ಮಾರ್ಕೊಂಡ. ಆದರೆ ನನ್ನ ದೇಹ ದೇವರಾಲಯ, ಈ ದೇಹಕ್ಕೆ ಬೆಲೆ ಕೊಟ್ಟಿದ್ದಾರೆ, ಅವರ ಪರಿಶುದ್ಧವಾದ ರಕ್ತವನ್ನು ಈ ದೇಹಕ್ಕೆ ಚೆಲ್ಲಿದ್ದಾರೆ. ನನ್ನ ಈ ದೇಹ ಸ್ವಂತ ಸೊತ್ತಲ್ಲ, ದೇವರದಾಗಿದೆ. ಆದರೂ ಕೂಡ ಈ ದೇಹವನ್ನೇ ನಾನು ಮಾರ್ಕೊಟ್ಟೆ. ಈ ದೇಹವನ್ನೇ ನಾನು ಸುಸೈಡ್ ಮಾಡಿ ನಾನು ಸಾಯಲಿಕ್ಕೆ ರೆಡಿಯಾಗಿದ್ದೆ. ಬರ್ನಿಂಗ್ ಬುಷ್ 3ಗೆ ಇದು ನನ್ನ ಒಂದು ಮರೆಯಲಾಗದ ರಿಟ್ರೀಟ್. ಯಾಕಂದರೆ ಮೊದಲ ಬಾರಿ ನಾನು ಯೇಸುವನ್ನು ಬಯಸಲಿಲ್ಲ, ಯೇಸುವಿನ ಪ್ರೀತಿಗಾಗಿ ಬಯಸಿಲ್ಲ. ಈ ಇಸ್ಕರಿಯೋತ ಜೂದ ಅವನು ಪ್ರೀತಿ ಬಯಸದೆ ಅವನು ನೇಣಾಕಿ ಸತ್ತೋಗಿದ್ದ. ಆದರೆ ನನಗೆ ಯೇಸು ಸಾಯಲಿಕ್ಕೆ ಬಿಟ್ಟಿಲ್ಲ. ಅಲ್ಲೂ ದೇವರು ನನ್ನನ್ನು ಕೈ ಹಿಡಿದರು. ನೋಡಿ, ನನ್ನ ಜೀವನದಲ್ಲಿ ಪ್ರತಿ ಕ್ಷಣದಲ್ಲೂ ಬೀಳುವಾಗಲೂ ನನ್ನನ್ನು ಎತ್ತಿದ್ದು ಯಾರು ಗೊತ್ತಾ? ಯೇಸು ಸ್ವಾಮಿ ಪ್ರಿಯರೇ. ಯಾಕೆ ಗೊತ್ತಾ? ಅವರು ನನ್ನಲ್ಲಿ ಸ್ಟಾರ್ಟ್ ಮಾಡಿದ ಕಾರ್ಯವನ್ನು ಅವರೇ ಮುಂದುವರಿಸಬೇಕಾಗಿತ್ತು. ಇದುವರೆಗೂ ಅವರು ನಮ್ಮನ್ನು ಕೈ ಬಿಟ್ಟಿಲ್ಲ. ಆ ಒಂದು ವೇಳೆಯಲ್ಲೂ ಕೂಡ ನಾನು ಇಷ್ಟು ಕಷ್ಟದಿಂದ ಬಂದೆ ಅಂದರೆ ಬರ್ನಿಂಗ್ ಬುಷ್ 3ಯಲ್ಲಿ ನನಗೆ ಬರಲಿಕ್ಕೆ ಆಗ್ತಾಯಿಲ್ಲ, ಮನಸ್ಸು ಮಾಡ್ತಾ ಇಲ್ಲ, ಮನಸ್ಸು ಹೋಗಿದೆ, ಮುರಿದು ಹೋಗಿದೆ. ಆದರೂ ಕೂಡ ನನ್ನ ಈ ಆತ್ಮಿಕ ಸಹೋದರಿ ಇದ್ದಾರೆ. ನಿಜವಾಗಲೂ ನಮಗೆ ಆತ್ಮಿಕ ಸಹೋದರಿ ಬೇಕು. ಯಾಕೆಂದರೆ
ನಾವು ಎಲ್ಲೋ ಬಿದ್ದು ಹೋದರೆ ನಿಜವಾಗ್ಲೂ ಅವ್ರು ಪ್ರಾರ್ಥಿಸ್ತಾರೆ, ಒಂದು ಸಭೆಯಾಗಿ ಪ್ರಾರ್ಥಿಸ್ತಾರೆ. ಸೊ ಅವರು ತುಂಬ ಪ್ರಾರ್ಥಿಸ್ತಾ ಇದ್ರು ನನಗೋಸ್ಕರ. ನಿಜವಾಗ್ಲೂ ಅದು ದೇವರು ಕೊಟ್ಟ ಪ್ರೇರಣೆ. ನಿಜವಾಗ್ಲೂ ಆ ರೀತಿ ಇರುವಾಗ ಈ ಬರ್ನಿಂಗ್ ಬುಷ್ 3ಗೆ ಬಂದೆ. 3ಗೆ ಬರುವಾಗ ನಾನು ಯೋಚನೆ ಮಾಡಿದೆ, ಕೂತ್ಕೊಳ್ಬೇಕು. ಮೊದಲನೇ ಆರಾಧನೆ ಆಗ್ತಾಯಿದೆ. ಮೊದಲನೇ ದಿನ ಎಲ್ಲರೂ ಆರಾಧಿಸ್ತಾ ಇದ್ದಾರೆ, ಎಲ್ಲರೂ ಸ್ತುತಿಸ್ತಾ ಇದ್ದಾರೆ. ಯಾವಾಗಲೂ ನಾನು ಮೊದಲನೇ ಸೀಟಲ್ಲಿ ಕೂತ್ಕೊಳ್ಳುವ ವ್ಯಕ್ತಿ. ಆದರೆ ಆ ದಿನ ನಾನು ಹೊರಗೆ ಇದ್ದೆ, ಯಾರಿಗೂ ಕಾಣದ ಹಾಗೆ ಗುಪ್ತವಾಗಿ ಕೂತ್ಕೊಂಡಿದ್ದೆ, ಯಾರಿಗೂ ಕಾಣ್ತಾ ಇರಲಿಲ್ಲ ನಾನು. ಆ ರೀತಿ ಇರುವಾಗ ಒಂದಿನ ಏನಾಯ್ತಂದರೆ ಸುಮ್ಮನೆ ಅಲ್ಲಿ ಸಹೋದರರು ಮೀಟಾಗಿ ನನ್ನನ್ನು ಇಂಟ್ರೊಡ್ಯೂಸ್ ಎಲ್ಲ ಮಾಡಿಸಿದರು. ನಾನು ಯಾರು ಕಣ್ಣು ನೋಡ್ಲಿಕ್ಕೆ ಆಗ್ತಾಯಿಲ್ಲ, ಮುಖ ನೋಡ್ಲಿಕ್ಕೆ ಆಗ್ತಾಯಿಲ್ಲ. ಪ್ರೇಸ್ ಅಲಾಟ್ ಅಂದೇಳಿ ಎಕ್ಸ್ಕೇಪ್ ಆದ ರೂಮಿಗೆ. ಸೊ ನೆಕ್ಸ್ಟ್ ಡೇ ದೇವರ ಆತ್ಮರು ಯಾವ ರೀತಿ ಮಾತನಾಡಿದ್ರು ಅಂದರೆ, ಫಸ್ಟ್ ಡೇ ಮಾತಾಡಿದರು, ವಾಟ್ ಈಸ್ ಯುವರ್ ಐಡೆಂಟಿಟಿ ಅಂತೇಳಿ. ವಾಟ್ ಈಸ್ ಯುವರ್ ಐಡೆಂಟಿಟಿ ಅಂತೇಳಿ ಒಂದು ವಿಷಯವಾಗಿ ಮಾತನಾಡಿದರು. ನಂಗೆ ಕೇಳಲಿಕ್ಕೆ ಬೇಡ, ಒಂದು ಯಾವ ರೀತಿ ಅಂದರೆ ದೇವರೇ ಬೇಡ ಅಂತ ಹೇಳಿ ನಾನು ಹೋಗಿದ್ದೆ. ಆದರೆ ದೇವರು ಮಾತಾಡ್ತಾ ಇದ್ದಾರೆ, ವಾಟ್ ಈಸ್ ಯುವರ್ ಐಡೆಂಟಿಟಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದರು. ಮೈ ಐಡೆಂಟಿಟಿ ಈಸ್ ಟು ಬಿ ಲೈಕ್ ಜೀಸಸ್. ಯೇಸುವಿನಂತೆ ನನ್ನನ್ನು ದೇವರು ಮಾಡಿದ್ದಾರೆ. ಅದೊಂದೊಂದು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮಾತಾಡ್ತಿರುವಾಗ ನನಗೆ ಸ್ತುತಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಾನು ಕೂತ್ಕೊಂಡಿದ್ದೀನಿ, ಎಲ್ಲರೂ ಆರಾಧಿಸ್ತಾ ಇದ್ದಾರೆ, ಚಪ್ಪಾಳೆ ತರ್ತಾ ಇದ್ದಾರೆ, ದೇವರನ್ನು ಕೊಂಡಾಡ್ತಾ ಇದ್ದಾರೆ, ನಾನು ಕೂತ್ಕೊಂಡಿದ್ದೀನಿ, ನನಗೆ ಆಗ್ತಾಯಿಲ್ಲ. ಆ ರೀತಿ ಇರುವಾಗ ಸಾಯಬೇಕಾಗಿದ್ದ ನನ್ನನ್ನು ದೇವರು ಉಳಿಸಿದ್ದಾರೆ. ಆ 3 ದಿನದಲ್ಲಿ ಆ ರಿಟ್ರೀಟಲ್ಲಿ ದೇವರು ಒಂದೇ ಒಂದು ನನಗೆ ಆಜ್ಞೆ ಕೊಟ್ಟರು. ಏನು ಗೊತ್ತಾ, ನಾನು ಏನೆಲ್ಲ ಕಲ್ತ್ಕೊಂಡಿದ್ನೋ ನೋಡಿ, ಪೇತ್ರ ಕೂಡ ಕಲ್ತುಕೊಂಡಿದ್ದ. ಪೇತ್ರ ಮತ್ತೆ ಲೋಕಕ್ಕೆ ಹೋಗಿ ಲೋಕದ ಎಲ್ಲ ಸುಖಭೋಗಗಳನ್ನು ಅನುಭವಿಸಿದ ಮತ್ತೆ. ಆದರೂ ಕೂಡ ಯೇಸು ಕೈ ಬಿಟ್ಟಿಲ್ಲ ಅವರದು. ಯೇಸು ಒಂದು ಮಾತು ಹೇಳ್ತಾರೆ, ಏನು ಗೊತ್ತಾ ಪೇತ್ರನಿಗೆ? ಅದೇ 21ನೇ ಅಧ್ಯಾಯ, ಯೋಹಾನನ ಶುಭ ಸಂದೇಶ 21ನೇ ಅಧ್ಯಾಯ, ಅಲ್ಲಿ 15ನೇ ವಾಕ್ಯ ಓದ್ತೀರಾ? ಅವರೆಲ್ಲರ ಊಟವಾದ ಮೇಲೆ ಯೇಸು ಸಿಮೋನ ಪೇತ್ರನನ್ನು ನೋಡಿ, ಯೋವಾನನ ಮಗನಾದ ಸಿಮೋನನೇ, ಇವರೆಲ್ಲರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ಅದಕ್ಕೆ ಪೇತ್ರನು, ಹೌದು ಪ್ರಭು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದನು. ಯೇಸು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು ಎಂದರು. ನೋಡಿ, ಯೇಸು ಸ್ವಾಮಿಯಲ್ಲಿ 3 ಬಾರಿ ಪೇತ್ರನಿಗೆ ಕೇಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಆ ವಾಕ್ಯ ಅಲ್ವಾ? 3 ಬಾರಿ ಕೇಳ್ತಾರೆ. ಏನಂತ ಕೇಳ್ತಾರೆ? ಯೌವನನ ಮಗನಾದ ಸಿಮೋನನೇ, ಇವರಿಗಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯಾ ಅಂತೇಳಿ. ಈ ಬರ್ನಿಂಗ್ ಬುಷ್ 3ಯಲ್ಲಿ ನನ್ನ ದೇವರು ಏನು ಮಾಡಿದ್ರು ಗೊತ್ತಾ? ಇದೇ ಪ್ರಶ್ನೆ ಕೇಳಿದರು. ಇದೇ ಪ್ರಶ್ನೆ ನಾನು ಬಯಸಿಲ್ಲ, ದೇವರ ಪ್ರೀತಿ ಮತ್ತೆ ಬಯಸಲಿಲ್ಲ, ಯೇಸುವನ್ನು ಬೇಕು ಅಂತ ಬಯಸಿಲ್ಲ. ಆದರೆ ಒಂದು ತಪ್ಪಿ ಹೋದ ಕುರಿಮರಿಯಾಗೆ ನನ್ನನ್ನು ಹುಡುಕಿಕೊಂಡು ಮತ್ತೆ ಅವರ ಮಂದೆಗೆ ಸೇರಿಸಿ, ನಾನು ಏನೆಲ್ಲ ಕಳೆದುಕೊಂಡಿದ್ನೋ ಆ ಬರ್ನಿಂಗ್ ಬುಷ್ 3ಯಲ್ಲಿ ಎಲ್ಲವನ್ನು, ನನಗೆ ಬೇಕಾದ ಎಲ್ಲ ಆತ್ಮಿಕ ಸತ್ಯಗಳನ್ನು ಮಾತ್ರವಲ್ಲ, ನಾನು ಪ್ರೀತಿಯನ್ನು ಕಳೆದುಕೊಂಡಿದ್ದೆ. ಯಾವ ಪ್ರೀತಿ? ಮನುಷ್ಯನ ಪ್ರೀತಿ ಅಲ್ಲ, ಆಯಿತಾ? ಯಾವ ಗರ್ಲ್ಫ್ರೆಂಡ್ ನನಗಿಲ್ಲ. ಆದರೆ ಯೇಸು ಕ್ರಿಸ್ತನ ಪ್ರೀತಿಯನ್ನು ಕಳೆದುಕೊಂಡಿದ್ದೆ. ಯೇಸು ಕ್ರಿಸ್ತನ ಪ್ರೀತಿ ನಾನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೆ. ಐ ವಾಸ್ ಫೀಲಿಂಗ್ ಡಾರ್ಕ್. ಆ ಒಂದು ಸಮಯದಲ್ಲಿ ಯೇಸು ಸ್ವಾಮಿ ನನ್ನ ಮೇಲೆ ಆ ಪ್ರೀತಿ ಎಷ್ಟಾಗಿ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಿ ತೋರಿಸಿದರು. ಈ ವಾಕ್ಯ ಅಲ್ಲಿ ನಾನು ಓದ್ಲಿಕ್ಕೆ ಹೋದೆ. ಮತ್ತು ನಿನ್ನೆಲ್ಲ ಓದ್ಲಿಕ್ಕೆ ಹೋಗುವಾಗ ನಿಜವಾಗ್ಲೂ ಆ ಸಿಮೋನ ಪೇತ್ರನಿಗೆ ಹೇಳ್ತಾರೆ, ನೀನು ಇವರಿಗೆಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯಾ? ನನ್ನನ್ನು ಪ್ರೀತಿಸ್ತೀಯಾ? ಏನು ಕಳೆದುಕೊಂಡಿದ್ನೋ ಆ ಬರ್ನಿಂಗ್ ಬುಷಲ್ಲಿ ರಿಸ್ಟೋರೇಷನ್ ಮಾಡಿದರು. ಈ ರಿಸ್ಟೋರ್ ಮಿ ಡಬಲ್. ಏನೆಲ್ಲ ನಾನು ದೇವರಿಂದ ದೂರ ಆಗಿದ್ದೇನೆ, ದೇವರೇ ಬೇಡ, ಯೇಸು ಬೇಡ, ಯಾರು ಸಭೆ ಬೇಡ, ಯಾರು ಸಾವಾಸನೆ ಬೇಡ ಅಂತ ಹೇಳಿ ಯೋಚನೆ ಮಾಡಿದ್ನೋ, ಆದರೆ ದೇವರು ನನ್ನನ್ನು ಒಂದುಗೂಡಿಸಿದರು. ದೇವರ ವಾಕ್ಯದ ಮುಖಾಂತರ ನನ್ನನ್ನು ಬಲಪಡಿಸಿದರು, ಅಭಿಷೇಕಿಸಿದರು, ಮತ್ತೆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಿ ಈಗ ಒಂದೇ ಒಂದು ಉದ್ದೇಶ ದೇವರು ನನಗೆ ಕೊಟ್ಟಿದ್ದಾರೆ. ಏನಂದರೆ, ನಾನು ಯೇಸು ಕ್ರಿಸ್ತನಾಗಿ ಆಗಬೇಕು. ಬೆಳಿಗ್ಗೆ ನಾವು ಕೇಳ್ಕೊಂಡಿದ್ದೇವಲ್ವಾ, ಯೇಸು ಕ್ರಿಸ್ತನ ಅನುರೂಪಿಯಾಗಿ ನನ್ನನ್ನು ಆಗಬೇಕು. ಈ ಒಂದು ಹೊಸ ಬಲದಿಂದ ದೇವರು ನನ್ನನ್ನು ತುಂಬಿಸ್ತಾ ಇದ್ದಾರೆ. ತುಂಬ ಒದ್ದಾಟ ಆಗಿದೆ ಪ್ರಿಯರೇ. ನಾನೀಗ ಟೆಸ್ಟಿಮನಿ ಹೇಳುವಾಗ ಸ್ವಲ್ಪ ಈಸಿ ಕೇಳ್ಬೋದು, ಆದರೆ ನಾನು ತುಂಬ ಕಷ್ಟ ಅನುಭವಿಸಿದ್ದೀನಿ ಈ ಒಂದು ಆಧ್ಯಾತ್ಮಿಕ ಜೀವನದ ಹೋರಾಟದಲ್ಲಿ. ಇನ್ನೂ ಇದೆ. ಆದರೆ ಈ ಹೈಕಟ್ಟಾದ ಹಾದಿಯಲ್ಲಿ ನಾವು ಹೋಗದೇ ಇದ್ದರೆ ನಿಜವಾಗ್ಲೂ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಇವತ್ತು ನಾವು ಕೇಳಿದಾಗೆ ಈ ಕಟಾದ ಹಾದಿಯಲ್ಲಿ ನಾವು ಹೋಗಲೇಬೇಕು. ನೋಡಿ, ಈ ಲೋಕದಲ್ಲಿ ಸೋಲು ಗೆಲುವು ಎಲ್ಲವೂ ಇದೆ. ಆದರೆ ನಾವು ಚೂಸ್ ಮಾಡುವ ದಾರಿ, ನಾವು ಪ್ಲ್ಯಾನ್ ಮಾಡುವ ದಾರಿ, ಅದು ಇಂಪಾರ್ಟೆಂಟ್ ಆಗಿದೆ. ಮೊದಲು ಬ್ರದರ್ ಹೇಳ್ತಾ ಇದ್ರಲ್ವಾ, ನಮ್ಮ ದಾರಿ
ಏನಾಗಿದೆ ಅದು ನಾವು ನೋಡಬೇಕಂತ ಹೇಳಿ, ಅದು ನಮ್ಗೆ ಗೊತ್ತಾಗಬೇಕಂತ ಹೇಳಿ. ನಿಜವಾಗ್ಲೂ ಯೇಸು ಸ್ವಾಮಿ ನನ್ನ ದಾರಿಯನ್ನು ತೋರಿಸಿದರು ಮಾತ್ರವಲ್ಲ, ಒಂದು ಹೊಸ ಬಲದಿಂದ ತುಂಬಿಸಿ ನನಗೊಂದು ಬಲ ಕೊಟ್ಟಿದ್ದಾರೆ. ಈಗ ಏನಂದರೆ ಒಂದೇ ಒಂದು ಉದ್ದೇಶದಿಂದ ಈಗ ನಾನು ಬಂದಿದ್ದೇನೆ, ಈಗ ರಿಟ್ರೀಟ್ ಹೋಗ್ತಾ ಇದ್ದೇನೆ. ಇನ್ನು ಹೆಚ್ಚಾಗಿ ನಿನ್ನ ಅಭಿಷೇಕವನ್ನು ಪಡಿಬೇಕಪ್ಪ, ಇನ್ನು ಹೆಚ್ಚಾಗಿ ಏನೆಲ್ಲ ನಾನು ಬಿಟ್ಟು ಹೋಗಿದ್ನೋ, ನಿನ್ನನ್ನು ತ್ಯಜಿಸಿದ್ನೋ, ಮತ್ತೆ ನಾನು ನಿನ್ನ ಮಂದಿಗೆ ಸೇರಿ ನಿನ್ನ ಶುಭ ಸಂದೇಶವನ್ನು ಸಾರಬೇಕು. ಎಲ್ಲ ಯುವಕರಿಗೆ ನಿಮ್ಮ ಶುಭ ಸಂದೇಶ ಸಾರಬೇಕು. ಎಲ್ಲ ಯಾರೆಲ್ಲ ಇನ್ನು ಕತ್ತಲಲ್ಲೇ ಇದ್ದಾರೋ, ಅದೇ ವ್ಯಭಿಚಾರದಲ್ಲಿ, ಅದು ಕುಡುಕುತನದಲ್ಲಿ ಕತ್ತಲೆಮಯವಾದ ಲೋಕದಲ್ಲಿದ್ದಾರೋ ಅವರಿಗೆ ನಾನು ಸಾಕ್ಷಿಯಾಗಬೇಕು, ಅವರಿಗೆ ನಾನು ಶುಭ ಸಂದೇಶ ಸಾರಬೇಕು. ಇಂಥ ಅತಿಶಯ ಕಾರ್ಯವನ್ನು ದೇವರು ನನ್ನಲ್ಲಿ ಮಾಡಿದ್ದಾರೆ. ಖಂಡಿತವಾಗಲೂ ನಾನು ಹೇಳೋದಾದರೆ ನನಗೋಸ್ಕರ ಪ್ರಾರ್ಥಿಸಿ, ನಾನು ಕೂಡ ನಿಮಗೋಸ್ಕರ ಪ್ರಾರ್ಥಿಸ್ತೀನಿ. ಯಾಕೆಂದರೆ ಒಂದೇ ಒಂದು ಗುರಿ ಇರಲಿ. ಯಾಕೆಂದರೆ ಈ ಲೋಕದಲ್ಲಿ ನಾವು ಬರೀ ಕೆಲವು ದಿನಗಳು ಮಾತ್ರ ಇರೋದು. ನಾವು ಜೀವಿಸುವುದಾದರೂ ಪ್ರಭು ಯೇಸುಗಾಗಿ ಜೀವಿಸೋಣ. ಯಾಕೆಂದರೆ ಯೇಸು ನಮ್ಮನ್ನು ಕೈ ಬಿಟ್ಟಲ್ಲ. ನಾವು ಕೈ ಬಿಟ್ಟಿರ್ಬೋದು, ದೇವರಿಂದ ದೂರ ಆಗಿರ್ಬೋದು. ನಾನು ಬಿಟ್ಟು ಹೋಗಿದ್ದೆ, ದೇವರನ್ನು ಬಿಟ್ಟು ಹೋಗಿದ್ದೆ, ದೇವರೇ ಬೇಡ ಅಂತ ಹೇಳಿದ್ದೆ. ಆದರೆ ದೇವರು ನನ್ನನ್ನು ಬಿಟ್ಟಿಲ್ಲ. ಇಸ್ಕರಿಯೋತ ಜೂದ ಸತ್ತೋದ, ಅವನು ಸುಸೈಡ್ ಮಾಡಿ ಸತ್ತೋದ. ಆದರೆ ನನಗೆ ಸುಸೈಡ್ ಮಾಡಿ ಸತ್ತೋಗ್ಲಿಕ್ಕೆ ದೇವರು ಬಿಟ್ಟಿಲ್ಲ. ಹೊಸ ಜೀವ ಕೊಟ್ಟಿದ್ದಾರೆ, ಹೊಸ ಜೀವನ ಕೊಟ್ಟಿದ್ದಾರೆ. ಈ ನಿರೀಕ್ಷೆಯಲ್ಲಿ ಬದುಕಬೇಕೆಂದು ಹೇಳಿ ದೇವರು ಬಯಸ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್.